ನಿಮ್ಮ ಜೀವನದಲ್ಲಿ ನಾನು ಸಂಗೀತನೇ ಕಲಿಬೇಕು, ಸಂಗೀತನೇ ಆಯ್ಕೆ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ದು ಯಾವಾಗ ಮತ್ತು ಯಾಕೆ? ಈಗ ಮನೆಗೆ ಕುಂತ್ರು ಸುಮ್ಮನೆ ಕಾಲಹರಣ ಮಾಡೋಕ್ಕಿಂತಲೂ ಅಲ್ಲಿ ಹೋಗಿ ಒಂದು ಸ್ವಲ್ಪ ಸಂಗೀತದ ಒಂದು ಅಭ್ಯಾಸ ಮಾಡಬೇಕು ಅಂಥೇಳಿ ನಾನು ಆವಾಗ 5ನೇ ಕ್ಲಾಸಿಂದ ಪ್ರಾರಂಭ ಮಾಡಿದೆ. ಆ ಒಂದು ಗದುಗಿನ ಆಶ್ರಮ ಪ್ರವೇಶ ಪಡಿಬೇಕಾದ್ರೆ ನಿಮ್ಗೆ ಯಾರು ಸಹಾಯ ಮಾಡಿದ್ರು? ಮೊದಲು ಶಿವಕುಮಾರ್ ಅಂತಿದ್ರು, ಆಮೇಲೆ ಒಬ್ಬರು ಚಂದ್ರು ಅಂತಿದ್ರು, ಆಮೇಲೆ ಎಲ್ಲರೂ ಮತ್ತು ನಮ್ಮ ವೀರಣ್ಣ ನಾಯಕ್ ಅಂತಿದ್ರು. ಹೀಗೆಲ್ಲ ಒಟ್ಟು ನಮ್ಮ ಶಾಲೆಯಲ್ಲಿ ಕಲ್ತೊಂತವ್ರೆ. ಅವಾಗ ಎಷ್ಟಿತ್ತಂದ್ರೆ 101 ರೂಪಾಯಿ ಇತ್ತವಾಗ. ಓಕೆ. ನಾವು ಅಡ್ಮಿಷನ್ ಮಾಡೋ ಟೈಮ್ನಾಗ, ಆ ಅಭ್ಯಾಸ ಮಾಡೋ ಟೈಮ್ನಾಗ ನನಗೊಬ್ಬರು ಸಾಥಿ ಇದ್ದರು, ಶಿವಾನಂದ ಗವಾಯಿಗಳು ಅಂತೇಳಿ ಗೊಬ್ಬರು ಅವ್ರು ಗುಲ್ಬರ್ಗ ಜಿಲ್ಲೆ ಗೊಬ್ಬರ್ನವರು. ಅವರು ಕೂಡ ಗದಗಿನ ಆಶ್ರಮದೊಳಗೆ ಕಲ್ತೋರು. ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ನಾನು ಸಂಗೀತನೇ ಕಲಿಬೇಕು, ಸಂಗೀತನೇ ಆಯ್ಕೆ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ದು ಯಾವಾಗ ಮತ್ತು ಯಾಕೆ? ನನಗೆ ಸಂಗೀತ ಕಲಿಬೇಕು, ಸಂಗೀತನೇ ಒಂದು ನನ್ನ ಜೀವನದೊಳಗೆ ಸಂಗೀತದ ಸಾಧನೆಯೇ ಮಾಡಬೇಕು ಅನ್ನುವಂಥದ್ದು ನಾನು 5ನೇ ಕ್ಲಾಸಿಂದ ನನಗೆ ಬಂತಿದ್ದು. 5ನೇ ಕ್ಲಾಸ್ದಿಂದ ನಾನು ಗದಗಿಗೆ ಹೋಗಬೇಕಾದ್ರೆ ನಾನು ಯಾವಾಗ ರಜೆ ಇರ್ತದ ಅವಾಗ ಹೋಗ್ತಿದ್ದೆ. ಹೋಗಿ ಒಂದು ಸ್ವಲ್ಪ ಅಲ್ಲಿ ಅಲ್ಲೆಲ್ಲ ಕಲಿಸ್ತಕ್ಕಂಥ ಶಿಕ್ಷಕರು ಸ್ವಲ್ಪ ಪರಿಚಯ ಇದ್ರು ನನಗೆ. ಅಂದ್ರೆ ನೀವು ಗದಗ ಸಂಪೂರ್ಣ ಪೂರ್ಣಾವಧಿ ಹೋಗೋಕ್ಕಿಂತ ಮುಂಚೆ ನೀವು ಅವಾಗ ಗದಗ ಹೋಗ್ತಿದ್ದೆವು. ಅವಾಗ ಯಾವಾಗ 3 ತಿಂಗಳು ರಜೆ ಬಿಟ್ಟಾಗ, ಈಗ ಮನ್ಯಾಗ ಕುಂತು ಏನು ಮಾಡಬೇಕಪ್ಪ, ಇದೊಂದು ಮಾಡ್ಕೊಂಡು ಹೋದ್ರೆ ಚಲೋ ಇರ್ತದಲ್ಲ. ಈಗ ಮನ್ಯಾಗ ಕುಂತ್ರು ಸುಮ್ಮನೆ ಕಾಲಹರಣ ಮಾಡೋಕ್ಕಿಂತಲೂ ಅಲ್ಲಿ ಹೋಗಿ ಒಂದು ಸ್ವಲ್ಪ ಸಂಗೀತದ ಒಂದು ಅಭ್ಯಾಸ ಮಾಡಬೇಕು ಅಂಥೇಳಿ ನಾನು ಆವಾಗ 5ನೇ ಕ್ಲಾಸಿಂದ ಪ್ರಾರಂಭ ಮಾಡಿದೆ. ಯಾವಾಗ ಈ ದಸರಾ ರಜೆಯೊಳಗೆ 1 ತಿಂಗಳು ಸೂಟಿ ಬಿಡ್ತಿತ್ತು, ಬೇಸಿಗೆ ಒಳಗೆ 1-2 ತಿಂಗಳು ಸೂಟಿ ಬಿಡ್ತಿತ್ತು. ಅವಾಗ ಹೋದಾಗ ಸ್ವಲ್ಪ ಅಲ್ಲೆಲ್ಲ ಪಾಠ ಹೇಳುವಂಥ ಒಂದು ಗುರುಗಳಿಂದ ನಾನಲ್ಲಿ ಸಂಗೀತ ಒಂದು ಕಲಿಬೇಕು, ತಬಲಾ ಕಲಿಬೇಕು, ಹಾರ್ಮೋನಿಯಂ ಹಾಡೋದು ಕಲಿಬೇಕು ಅಂಥೇಳಿ ಅಲ್ಲಿ ಗದಕ್ಕೆ ಹೋಗ್ತಾ ಇರ್ತಿದ್ದೆ. ಹಾಗೆ ಹೋಗಿದಾಗ ಸ್ವಲ್ಪ ಹೇಳಿಸ್ಕೊಂಡು ಬಂದು ನಾನು ಸಂಗೀತವನ್ನು ಅಭ್ಯಾಸ ಇದೇ ರೀತಿಯಾಗಿ ಮನೆಗೂ ಕೂಡ ಬಂದು ಇಲ್ಲಿ ಅವ್ರೇನು ಹೇಳ್ಕೊಟ್ಟಿರ್ತಾರೆ ಆ ಪಾಠವನ್ನು ನಾನು ಇಲ್ಲಿ ಅಭ್ಯಾಸ ಮಾಡ್ತಿದ್ದೆ. ಮತ್ತು ಶಾಲೆಯೊಳಗೂ ಹಾರ್ಮೋನಿಯಂ ತಬಲಾ ಎಲ್ಲ ಇರ್ತಿದ್ವು. ಒಂದು ಕಲೀಲಿಕ್ಕೆ ನನಗೊಂದು ಅನುಕೂಲ, ಅಲ್ಲಿ ಏನೇನು ಬೇಕು ಅದೆಲ್ಲ ಅನುಕೂಲ ಇತ್ತು. ಹಾಗಾಗಿ ಆ ಸಂಗೀತ ಕಲೀಲಿಕ್ಕೆ ಒಂದು ಅವಕಾಶ ಸಿಕ್ತು. ಅದು ಕಲಿಬೇಕಂತ ಅನ್ನುವಂಥ ಭಾವನೆಯೂ ಕೂಡ ಮನಸ್ಸಿನಲ್ಲಿ ಅದು ಬಂತು ನನಗೆ. ಆಮೇಲೆ ಹೈಯರ್ ಎಜುಕೇಷನ್ ಸಲಕ ನೀವು ಗದುಗಿನ ಆಶ್ರಮಕ್ಕೆ ಹೋಗ್ತೀರಿ. ಹೌದು. ಸೊ ಆ ಒಂದು ಗದುಗಿನ ಆಶ್ರಮ ಪ್ರವೇಶ ಪಡಿಬೇಕಾದ್ರೆ ನಿಮ್ಗೆ ಯಾರು ಸಹಾಯ ಮಾಡಿದ್ರು? ಮೊದಲು ನೀವು ಇಲ್ಲೇ ಹೋಗ್ರಿ, ಇಂಥತ್ತಲ್ಲೇ ಕಲೀರಿ ಅಂತ ಹೇಳ್ತಾರಲ್ಲ. ಸೊ ಅಂತ ಆ ಸಂದರ್ಭ ನೆನೆಸ್ಕೋಬೇಕಾದ್ರೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಒಂದು 3-4 ಜನ ಹೋಗಿದ್ರಲ್ಲಿ. ಅಲ್ಲಿ ಹೋದಾಗ ಅವರೆಲ್ಲ ಅಂದರೆ ನಮ್ಮ ಸೀನಿಯರ್ಸ್, ನಮಗಿಂತ 1 ವರ್ಷ ದೊಡ್ಡವರು ಅಂತೀವಲ್ಲ. ಈಗ ನಾವು 4ನೇ 5ನೇ ಇರ್ಲಕ್ಕಾಗಿ ಅವರಿಗೆ ಕೇಳ್ಕೊಂಡೇವು, ಹಿಂಗೆ ನಾನು ಅಲ್ಲಿ ಕಲಿಬೇಕನ್ನುವಂಥ ಆಸೆ ಅದ, ಅದಕ್ಕೆ ನಿಮ್ಮ ಒಂದು ಸಹಕಾರ ನನಗೆ ಬೇಕು. ಅಂದರೆ ಯಾರ ಸಹಾಯ ತೊಗೊಂಡ್ರ? ಅಲ್ಲಿ ಒಬ್ಬರು ಶಿವಕುಮಾರ್ ಅಂತಿದ್ರು, ಆಮೇಲೆ ಒಬ್ಬರು ಚಂದ್ರು ಅಂತಿದ್ರು, ಆಮೇಲೆ ಎಲ್ಲರೂ ಮತ್ತು ನಮ್ಮ ವೀರಣ್ಣ ನಾಯಕ್ ಅಂತಿದ್ರು. ಹೀಗೆಲ್ಲ ಒಟ್ಟು ನಮ್ಮ ಶಾಲೆಯಲ್ಲಿ ಕಲ್ತೊಂತವ್ರೆ. ಅವರೆಲ್ಲ ನಮ್ಮ ಹಿರಿಯರೇನಪ್ಪ ಅಂದ್ರೆ ಅವ್ರದ್ದೇ ಒಂದು ಸಹಕಾರದಿಂದ ಅಲ್ಲಿಗೆ ಗದಗ ನಾವು ಹೋದೆವು. ಅಲ್ಲಿ ಗದಗ್ನಾಗ ಹೋಗಿ ಅಡ್ಮಿಷನ್ ಮಾಡಿದೆವು. ಅವಾಗ ಎಷ್ಟಿತ್ತಂದ್ರೆ 101 ರೂಪಾಯಿ ಇತ್ತವಾಗ. ನಾವು ಅಡ್ಮಿಷನ್ ಮಾಡೋ ಟೈಮ್ನಾಗ ಅದು 101 ರೂಪಾಯಿ ಕೊಟ್ಟ ನಂತರ ಮತ್ತೇನು ಕೊಡೋದಿಲ್ಲ, ಏನಿಲ್ಲ, ಆರಾಮಾಗಿ ನಾವು ಜೀವನ ಪರ್ಯಂತ ಅಲ್ಲೇ ಉಳಿಬೋದು. ಆ ಒಂದು ನಿಯಮಾನುಸಾರ ಪ್ರಕಾರ ಅದು ಒಂದ್ಸರಿ ಪ್ರವೇಶ ಅಲ್ಲೇನು ಅಡ್ಮಿಷನ್ ತಗೊಂಡ್ರಿ ಅಂತಂದ್ರೆ ನೀವು ಜೀವನ ಪೂರ್ತಿ ಎಲ್ಲಿವರೆಗೂ ಅಲ್ಲೇ ಇರ್ಬೋದು. ನಮ್ಮಲ್ಲಿ ಒಂದು ಎಷ್ಟಂದರೆ 25ನೇ ವರ್ಷದ ಬೆಳ್ಳಿ ಹಬ್ಬ ಅಂತೇನು ಮಾಡ್ತಿದ್ರಲ್ಲ, 25ನೇ ವರ್ಷದ ಏನು ಬೆಳ್ಳಿ ಹಬ್ಬನ ಅದೇನು ಮಾಡ್ತಿದ್ದೀವಲ್ರಿ. ಆ ಬೆಳ್ಳಿ ಹಬ್ಬದೊಳಗೆ ಅಲ್ಲಿ ಹುಬ್ಳಿಯಿಂದ, ಅಂದರೆ ನಮ್ಮಲ್ಲಿ
4 ಸ್ಕೂಲ್ಗಳದಾವೆ ಸರ್ಕಾರಿ ಶಾಲೆಗಳು. ಆವಾಗ ಅಂದರೆ ಬೇರೆ ಬೇರೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಡೆಯಿಂದ ಅಲ್ಲಿ ಹುಡುಗರು ಬಂದಿದ್ದರು. ಬಂದಾಗ ಹುಬ್ಳಿಯಿಂದ ಬಂದಂಥವ್ರು ಹಿಂಗೆ ಗದಗ್ನಲ್ಲಿ ಸಂಗೀತ ಕಲೀಲಿಕ್ಕೆ ಒಂದು ಅವಕಾಶ ಅದ ಅಂಥೇಳಿ ನಾವು ಆ ಫಂಕ್ಷನ್ಗೆ ಬಂದಾಗ ಹುಡುಗರನ್ನೆಲ್ಲ ಕೇಳ್ಕೊಂಡಾಗ ಅವರೆಲ್ಲ ಹೇಳಿದ್ರು, ಚಲೋ ಅದ, ಒಳ್ಳೆಯ ರೀತಿಯಿಂದ ಸಹಕಾರ ಚಂದ ಅದ, ಸಂಗೀತ ಭಾಳ ಒಳ್ಳೆ ರೀತಿಯಿಂದ ಕಲಿಸ್ತಾರ ಅಲ್ಲಿ ಪುಟ್ಟರಾಜ ಗವಾಯಿಗಳ ಹತ್ರ ಅಂಥೇಳಿ ನಮಗೆ ಗೊತ್ತಾಗಿದ್ದದು. ಅಂದರೆ ಅವರೆಲ್ಲ ಅಂದ್ರೆ ಆ ಫಂಕ್ಷನ್ದಾಗ ಅಲ್ಲಿ ಹುಡುಗರು ಬಂದಾಗೆ ಅವರಿಂದನೇ ಪರಿಚಯ ನಮಗಿದು. ಅಂದರೆ ನಾವು ಮೊದಲು ಕೇಳಿದ್ದೆವು ಸ್ಕೂಲ್ ಕಲಿಯೋತ್ನಾಗ ಹಿಂಗೆ ಗದಗ್ನಾಗ ಹಿಂಗೆ ಅದ ಅಂತ, ಅಲ್ಲಿ ಒಳ್ಳೆಯ ಸಂಗೀತ ಶಿಕ್ಷಣ ಕೊಡ್ತಾರಂತ ಅಂಥೇಳಿ ಗೊತ್ತಾಗಿತ್ತು. ಅದರೊಳಗೆ ಒಬ್ಬರು ಇಲ್ಲಿ ಇದೇ ಬೀದರ್ನವರೇ ದಿಗಂಬರ್ ಸರ್ ಅಂಥೇಳಿ ಅಲ್ಲಿ ಕೆಲಸ ಮಾಡ್ತಿದ್ರು. ಅವರು ಅಲ್ಲಿ ಕಲ್ತೋರೆ ಅದು. ಅವರೆಲ್ಲ ಕಲ್ತು ಬಂದಿದ್ದು ಅವ್ರ ಬಲ್ಲೆಲ್ಲ ನಾವು ಕೇಳಿದ್ವಿ, ಅಲ್ಲಿ ಯಾವ್ಯಾವ ರೀತಿ ಅದ, ಹೆಂಗದ, ಹಿಂಗೆಲ್ಲ ಕೇಳ್ಕೊಂಡ್ವಿ. ಎಲ್ಲ ಹೇಳಿದ್ರು, ಒಳ್ಳೆ ವಿದ್ಯಾ ಚಲೋ ವಿದ್ಯೆ ಅದ, ನಾವು ಎಲ್ಲ ಅಲ್ಲೇ ಕಲ್ತೋರು ಅಂತೆಲ್ಲ ಹಿಂಗೆಲ್ಲ ಹೇಳಿದ್ರು. ಸ್ವಲ್ಪ ಅವಾಗ ನಮಗೆ ಧೈರ್ಯ ಬಂತು. ಪ್ರಥಮದಾಗಿ ಈಗ ಗದುಗಿನ ಆಶ್ರಮ ಒಳಗೆ ನೀವು ಪ್ರವೇಶ ಪಡಿತೀರಿ. ಪ್ರವೇಶ ಪಡೆದಾದ್ಮ್ಯಾಕ ಅಲ್ಲಿ ನಿಮ್ಗೆ ಆರಂಭಿಕ ಶಿಕ್ಷಣ ಯಾವ ರೀತಿಯಾಗಿ ಆರಂಭ ಮಾಡಿದ್ರಿ? ಅಂದ್ರೆ ತಬ್ಲಾ ಆಗಲಿ ಅಥವಾ ವಿದ್ಯಾಭ್ಯಾಸ ಆಗಲಿ ಯಾವ ರೀತಿಯಾಗಿ ಪ್ರಾರಂಭವಾಯ್ತು? ನಿಮ್ಗೆ ಯಾರ್ಯಾರು ಸಹಾಯ ಮಾಡಿದ್ರು ಈ ತಬ್ಲಾ ಕಲಿಬೇಕು ಅಂತೇಳಿ? ಅಲ್ಲಿ ಗದಗ್ನಾಗ ಹೆಂಗಿರ್ತದಂದ್ರೆ ಅಲ್ಲಿ ಅಡ್ಮಿಷನ್ ಆದ ನಂತರ ಒಬ್ಬರು ಅಧ್ಯಾಪಕರಂತ ಇರ್ತಾರೆ. ಆ ಅಧ್ಯಾಪಕರು ಏನಪ್ಪ ಅಂದ್ರೆ ನೇಮಿಸ್ತಾರಲ್ಲ, ಇಷ್ಟು ಹುಡುಗರಿಗೆ ನೀವು ಕಲಿಸ್ಬೇಕಂತೇಳಿ. ಹಂಗೆ ಅವರು ಸುಮಾರು ಒಂದು 8-10 ಹುಡುಗರಿಗೆ ಅವರೇ ಅಂದ್ರೆ ಒಂದು ಅಧ್ಯಾಪಕಗೆ ಒಂದು 10ರಿಂದ 11 ಜನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಲೆವೆಲ್ ಏನು, ಅವ್ರ ಶಿಕ್ಷಣದ ಲೆವೆಲ್ ಏನು, ಅವ್ರು ಯಾವ ಮಟ್ಟದಿಂದ ಕಲಿಬೇಕು ಅನ್ನೋದನ್ನ ಕಂಡು ಹಿಡ್ಕೊಂಡು ಅವ್ರು ಕಲಿಸ್ತಿದ್ರು. ಅಲ್ಲೆಲ್ಲ ಗದಗ್ನಾಗೆ ಅಭ್ಯಾಸ ಒಟ್ಟ. ಗದಗ್ನಾಗೆ ಅಭ್ಯಾಸ. ಅಲ್ಲೆಲ್ಲ ಒಬ್ರಂತ ಇರಂಗಿಲ್ಲ, ಸಾಕಷ್ಟು ಜನ ಅಲ್ಲೆಲ್ಲ ಶಿಕ್ಷಕರಿದ್ದಾರೆ. ಅವರೆಲ್ಲರೂ ಕೈಯಾಗಿ ಕಲ್ತೀವಿ ನಾವು ಅಷ್ಟೇ. ಎಲ್ಲರ ಕಡೆಯಿಂದ ಸ್ವಲ್ಪ ಹೇಳಿಸ್ಕೊಂಡಿದ್ದೀವಿ. ಓಕೆ. ಮೊದಲಿಗೆ ಈಗ ಗದಗ ಆಶ್ರಮ ಒಳಗೆ ನಿಮ್ಮ ಒಂದು ವಿದ್ಯಾಭ್ಯಾಸ ಯಾವ ರೀತಿಯಾಗಿ ಇರ್ತಿತ್ತು? ಅಂದ್ರೆ ದಿನನಿತ್ಯ ಈಗ ನಾವು ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ತಿದ್ರು ನಮ್ಗೆ. 4 ಗಂಟೆಗೆ ಎಬ್ಬಿಸಿ ಸ್ವಲ್ಪ ಅಭ್ಯಾಸ ಮಾಡೋದು. ನಾವೇನು ಕಲಿತೀವಿ ಅದು ವಾದ್ಯ. ಈಗ ಹಾರ್ಮೋನಿಯಂ ಕಲ್ತವ್ರು ಹಾರ್ಮೋನಿಯಂ, ತಬಲಾ ಕಲ್ತವ್ರು ತಬಲಾ. ಅಲ್ಲಿ ಹೆಂಗಿರ್ತಿತ್ತಂದ್ರೆ ಒಂದು ಆ ಸಂಗೀತ ಒಂದು ಪ್ರಾರಂಭ ಮಾಡಿದ್ರೆ ಅದು ಒಂದು ವಾತಾವರಣನೇ ಒಂದು ಭಾಳ ಉತ್ತಮವಾದ ಒಂದು ವಾತಾವರಣನೇ ನಿರ್ಮಾಣ ಆಗ್ತಿತ್ತಲ್ಲಿ. ಏನಪ್ಪ ಇದು ಒಳ್ಳೆಯ ಒಂದು ಯಾರೋ ಒಬ್ಬರು ಸಂಗೀತ ಹಾರ್ಮೋನಿಯಂ ಬಾರಿಸ್ಕೋತ ಸ್ವರಗಳು ಹೇಳ್ತಿದ್ರು. ಆಮೇಲೆ ಅವರಿಗೆ ಆದಂಥ ಕೆಲವೊಂದು ರಾಗಗಳು, ಆಮೇಲೆ ಅವರಿಗೆ ಆದಂಥ ಲಕ್ಷಣ ಗೀತೆಗಳು, ಹೀಗೆಲ್ಲ ಅವರವರು ಇದು ಮಾಡ್ಕೊತಿದ್ರು ಅವರೆಲ್ಲ. ಆಮೇಲೆ ತಬಲಾದೊಳಗೆ ಕೆಲವೊಂದು ಕ್ರಮಬೋಲು ಕೈ ಸಾಪ್ ಆಗುವಂಥದ್ದು ಒಂದು ಪಾಠಗಳು ಅವೆಲ್ಲ ಹೇಳ್ಕೊಡ್ತಿದ್ರು. ಆಮೇಲೆ ಯಾರಿಗೆ ಈಗ ತಾಳಗಳು ಹೇಳ್ತಿದ್ರು, ದಾದ್ರ ಕೇರ್ವಾ ತೀನ್ತಾಲ್ ಜಪ್ತಾಲ್ ಅದೇನೇನು ಒಟ್ಟ ಅದೊಂದು ಏನಾಗ್ತಿತ್ತಂದ್ರೆ ಸಂಗೀತ ಅಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಒಂದು ಏನೋ ಒಂದು ನಾದ ಹೊರ ಹೊಮ್ತದಲ್ಲ ಅನ್ನುವಂಥ ಒಂದು ಇದು. 4 ಗಂಟೆಗೆ ಪ್ರಾರಂಭ ಆಗ್ತಿತ್ತದು. 4 ಗಂಟೆಗೆ ಪ್ರಾರಂಭ ಆಯ್ತಂತ 6 ಗಂಟೆ ತನಕ ಅದು ಸತತವಾಗಿ ಅಭ್ಯಾಸ ನಡೀತಿತ್ತು. ಸಂಗೀತ ಅಭ್ಯಾಸ. ಸಂಗೀತ ಅಭ್ಯಾಸನೇ. ಒಟ್ಟು ಅವರು ಏನೇನು ವಾದ್ಯ ಬಾರಿಸ್ತಿದ್ರು, ಏನೇನು ಹಾಡ್ತಿದ್ರು, ಏನು ತಬಲಾ ಬಾರಿಸ್ತಿದ್ರು, ಯಾರಿಗೆ ಯಾವ್ದ್ರಾಗ ಆಸಕ್ತಿ ಅವ್ರವ್ರು ಅಭ್ಯಾಸ ಮಾಡ್ಕೋತಿದ್ರು. ಮತ್ತು ಈಗ ಅಭ್ಯಾಸ ಮಾಡೋದು ನೋಡಿ ನಮಗೂ ಕೂಡ ಒಂದು ಮಾಡಬೇಕು, ಒಂದು ಅಭ್ಯಾಸ ಮಾಡ್ಬೇಕನ್ನೋಂಥ ಒಂದು ಹುಮ್ಮಸ್ಸು ನಮಗೂ ಬರ್ತಿತ್ತಲ್ಲಿ, ಪ್ರೋತ್ಸಾಹ ಹುಮ್ಮಸ್ಸು ಬರ್ತಿತ್ತು ನಮ್ಗೆ. ಹಾಗಾಗಿ ಅಲ್ಲಿ 6 ಗಂಟೆಗೆ ಎಬ್ಬಿಸ್ತಿದ್ರು. 4 ಗಂಟೆಗೆ ಎಬ್ಬಿಸ್ತಿದ್ರು. 4 ಗಂಟೆಯಿಂದ 6 ಗಂಟೆ ತನಕ ಒಂದು 2 ತಾಸು ಅಭ್ಯಾಸ ಮಾಡ್ತಿದ್ದೆವು. ಅಭ್ಯಾಸ ಆದ ನಂತರ ಅಲ್ಲಿ ಪ್ರಾರ್ಥನಾ ಅಂತ ಇರ್ತಿತ್ತು, ಮುಂಜಾನೆ ಪ್ರೇಯರ್. ಯಾಕಂದ್ರೆ ವಸ್ತಿಯಲ್ಲಿ ಇರ್ತೀವಲ್ಲ ನಾವು, ಹಾಗಾಗಿ ಪ್ರೇಯರ್ ಇರ್ತಿತ್ತು. ಅದು 1 ತಾಸು ಹೋಗ್ತಿತ್ತು. ಅದು ಆದ ನಂತರ ಮತ್ತೆ ನಮ್ಮನ್ನು ದಿನನಿತ್ಯದ ಕೆಲಸಗಳೆಲ್ಲ ಯಾವ ರೀತಿ ಇರ್ತಿತ್ತು. ಮತ್ತು 10 ಗಂಟೆಗೆ ಅಲ್ಲಿ ಶಿಕ್ಷಕರೇನು ಬರ್ತಾರೆ, ಅವ್ರಿಗೇನಪ್ಪ ಅಂದ್ರೆ ನಾವು ಏನು ನಮಗೇನು ಹೇಳ್ಕೊಟ್ಟಿರ್ತಾರೆ ಆ ಹೇಳ್ಕೊಟ್ಟಂಥ ಅಭ್ಯಾಸವನ್ನು ನಾವು ಅಲ್ಲಿ ಅವ್ರಿಗೆ ತೋರಿಸ್ಬೇಕು. ಈಗ ಶಾಲೆಯಲ್ಲೆಲ್ಲ ಹುಡುಗರೆಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಬಂದೇನು ಗುರುಗಳಿಗೆ ಹೆಂಗೆ ತೋರಿಸ್ತಾರೆ ಹಂಗೆ ನಾವು ಅಲ್ಲಿ ಒಪ್ಪಿಸ್ಬೇಕಾಗ್ತಿತ್ತು. ಅಲ್ಲಿ ಒಪ್ಪಿಸಿದಾದ ನಂತರ ಮತ್ತೆ ಮುಂದಿಂದ ಒಂದು ಪಾಠ ಹೇಳ್ತಿದ್ರು ಅವರು. ಈ ರೀತಿಯಾಗಿ ನಡೀತಿತ್ತು. ಈ ರೀತಿಯಾಗಿ ದಿನನಿತ್ಯ ನಡೀತಿತ್ತು. ಈಗ ಗದುಗಿನ ಆಶ್ರಮದಲ್ಲಿ ಇರೋದೇ ಒಂದು ಪುಣ್ಯ. ಅಂಥದ್ರಾಗ
ಪುಟ್ಟರಾಜ ಅಜ್ಜರ ಸೇವೆ ಮಾಡುವಂತ ಅವಕಾಶವನ್ನ ಗದುಗಿನ ಆಶ್ರಮ ಪ್ರತಿಯೊಬ್ಬ ವಿದ್ಯಾರ್ಥಿ ಕಲ್ಪಿಸಿಕೊಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನೀವು ಒಂದು ಪುಟ್ಟರಾಜ ಅಜ್ಜರ ಸೇವೆ ಏನಾದ್ರು ಮಾಡಿರ ಅಥವಾ ಪುಟ್ಟರಾಜ ಅಜ್ಜರ ನೇರ ಮಾತು ನಿಮಗೆ ತಲುಪಿತ್ತ? ಪುಟ್ಟರಾಜ ಅಜ್ಜರ ಸೇವಾ ಅನ್ನಕ್ಕಂತೂ ಸರ್ಕಿಟ್ನೊಳಗೆ ಸುಮ್ಮನೆ ಅದು ನಾವು ಹೋಗಿ ಅಷ್ಟೇ ಕೂಡ್ತಿದ್ದೆವು. ಒಂದು ಸೇವಾ ಅಂತಂದ್ರೆ ಏನು, ಸುಮ್ಮನೆ ಹಾಡೋದಾಗಲಿ ತಬಲಾ ಬಾರಿಸೋದಾಗಲಿ ಮಾಡ್ತಿದ್ದೆವು ಅಷ್ಟೇ. ಅಲ್ಲೆಲ್ಲ ಹೆಚ್ಚು ನಮಗೆ ಅವಕಾಶ ಇರ್ತಿದ್ದಿಲ್ಲ. ಏನು ಕಲಿತು ಅಲ್ಲೇನು ವಿದ್ಯೆಯನ್ನು ಕಲ್ತಿರ್ತಾರ ಅಂಥವ್ರಿಗೆ ಒಂದು ಸ್ವಲ್ಪ ಜನರಿಗೆ ನೇಮಿಸ್ತಿದ್ರು, ಅವರೇ ಹೆಚ್ಚಿಗೆಲ್ಲ ಸೇವಾ ಮಾಡೋದು. ನಾವೇನು ಸುಮ್ಮ ಅಷ್ಟೇ ಹೋಗಿ ಕುಂತು ಕೇಳ್ತಿದ್ವಿ, ಸುಮ್ಮನೆ ಯಾವಾಗಾರ ಮನಸ್ಸು ಬಂದಾಗ ಹಾಡ್ತಿದ್ವಿ. ಆದರೆ ಅಜ್ಜವ್ರ ಸಂಪರ್ಕ ನಾವು ದಿನನಿತ್ಯ ಅವ್ರು ಯಾವಾಗ ಅಲ್ಲಿ ಬರ್ತಿದ್ರು ಅವರೆಲ್ಲ ಮಾತಾಡಿಸ್ತಿದ್ರು. ಮಾತಾಡಿಸ್ಕೊಡ್ಲೆ ನಾವೆಲ್ಲ ಹೆಂಗೆ ನಡೆದ್ರಪ್ಪ ನಿಮ್ಮ ವಿದ್ಯಾಭ್ಯಾಸ ಅಂತೆಲ್ಲ ಕೇಳ್ತಿದ್ರು. ಹೆಚ್ಚು ಅವರು ಕೇಳೋದಕ್ಕಿಂತಲೂ ಇಲ್ಲಿ ನಮ್ಮ ಮ್ಯಾನೇಜರ್ ಅಂತ ಇರ್ತಾರೆ, ಮ್ಯಾನೇಜರು ಕಾರ್ಪೊಂಡ್ರು ಅಂದರೆ ಎಲ್ಲ ನೋಡ್ಕೊಳ್ಳುವಂಥವ್ರು ಅಲ್ಲಿ. ಮತ್ತು ಅಧ್ಯಾಪಕರಿಗೆ ಮೇನ್ ಅಂದ್ರೆ ಅಧ್ಯಾಪಕರಿಗೆ ನೇಮಿಸಿರ್ತಾರೆ ಅವರು. ನೋಡ್ರಪ್ಪ ಇವರೆಲ್ಲ ಹ್ಯಾಂಗೆ ಮಾಡಿಸ್ತೀರಿ ಅಭ್ಯಾಸ, ಅದು ನೋಡ್ರಿ ಅವರಿಗೆಲ್ಲ ಚೆಂದಾಗಿ ಅಭ್ಯಾಸ ಮಾಡಿಸ್ರಿ ಅಂತ ಅಷ್ಟೇ ಹೇಳ್ತಿದ್ರು. ಅಷ್ಟೇ ಅವರು ಅಜ್ಜವ್ರದ್ದು ಏನಪ್ಪ ಅಂದ್ರೆ ಸುಮ್ಮ ಅಷ್ಟೇ ಒಂದೆರಡು ಮಾತಾಡೋದು, ಸುಮ್ಮ ದರ್ಶನ ಕೊಡೋದು ಅಷ್ಟೇ ಅವ್ರ ಕೆಲಸ. ಓಕೆ, ನೀವು ಸಂಗೀತ ಕಲೀಲಿಕ್ಕೆ ಅದರ ಜೊತೆಗೆ ಶಿಕ್ಷಣನೂ ಕಲಿಬೇಕು ಅಂತ ಗದಗಿನ ಆಶ್ರಮಕ್ಕೆ ಹೋದಾಗ ಶಿಕ್ಷಣನ ಅಲ್ಲೇ ನಿಲ್ಲಿಸ್ಬಿಡ್ತೀರಿ, ಸಂಗೀತನೇ ಕಲಿತ್ರಿ. ಯಾಕೆ ಆ ಒಂದು ಏನು ಆಯ್ಕೆ ಮಾಡ್ಕೊಂಡ್ರಂತ? ಶಿಕ್ಷಣ ಯಾಕೆ ಬೇಡ ಆಯಿತು ನಿಮ್ಗೆ, ಸಂಗೀತನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು? ಅದೇ ನಮಗೆ ಸಂಗೀತನೇ ಆಯ್ಕೆ ಯಾಕಂತಂದ್ರೆ ಮೊದಲು ನಮ್ಮ ತಂದೆಯವರು ಹಾಡ್ತಿದ್ರು. ನಮ್ಮ ತಂದೆಯವರು ಅವ್ರು ಹಾಡೋದು ನೋಡೇ ನಮಗೆ ಅದು ಒಂದು ಏನಾದರೂ ಒಂದು ಸ್ವಲ್ಪ ನಾವು ಕಲಿಬೇಕಪ್ಪ ಅನ್ನುವಂಥ. ನಿಮಗೆ ಮೊದಲು ಮೋಟಿವೇಟ್ ಮಾಡಿದ್ದೆ ನಿಮ್ಮ ತಂದೆಯವರೇ ಹಾಡ್ಲಿಕ್ಕೆ ಕಲಿಬೇಕು ಅಂತ? ಇಲ್ಲ, ಅವ್ರು ಕಲಿಬೇಕು ಅನ್ನೋಕ್ಕಿಂತಲೂ ಅವರಿಂದ ನಾವು ಕಲ್ತೀವಿ. ಅವ್ರು ಹಾಡೋದು ನೋಡೇ ನಾವು ಕಲ್ತೀವಿ ಅಷ್ಟೇ. ಅವರು ಮೊದಲೆಲ್ಲ ಹಾಡ್ತಿದ್ರು, ಅದೆಲ್ಲ ನೋಡ್ತಿದ್ದೆವು, ನೋಡಿ ಕಲಿಬೇಕು ಅನ್ನುವಂಥ ಒಂದು ಛಲ ನಮಗೆ ಬಂತು. ಮತ್ತು ಈ ತಬಲಾ ಹೆಂಗಂತಂದರೆ ಈಗ ಶಾಲೆಯೊಳಗೆ ಸ್ವಲ್ಪ ಗುರುಗಳಿಂದ ನಾವು ಈಗ ಶ್ರೀನಿವಾಸ್ ಕುಲಕರ್ಣಿ ಸರ್ ಅಂತ ಅಲ್ಲಿದ್ದರಲ್ಲ, ಅವರು ಕಲಿಸೋದು ನೋಡಿ ಈ ತಬಲಾನು ಯಾಕೆ ಕಲಿಬಾರ್ದು, ಇದನ್ನು ಕಲಿಬೇಕನ್ನುವಂಥ ಒಂದು ಆಸೆ ನಮಗೆ ಹುಟ್ಕೊಳ್ತು. ಹಾಗಾಗಿ ಅವ್ರ ಗುರುಗಳನ್ನೂ ಒಂದು ಆಶೀರ್ವಾದ ಅಂತ ಹೇಳಬೇಕು, ನಮ್ಮ ತಂದೆನೂ ಆಶೀರ್ವಾದ ಅಂತ ಹೇಳಬೇಕಾಗ್ತದೆ. ನಾನು ಈ ತಬಲಾ ಕಲ್ತಾದ ನಂತರ ಭಾಲ್ಕಿಗೆ ಹೋದೆ. ಭಾಲ್ಕಿ ಹಿರೇಮಠ ಸಂಸ್ಥಾನ ಅಂದರೆ ಗದಗಲ್ಲಿ ಅಭ್ಯಾಸ ಮಾಡಿ ಭಾಲ್ಕಿಗೆ ಹೋದೆ. ಶಾಲೆ ಕಲ್ತಾದ್ಮೇಲೆ ಗದಕ್ಕೆ ಹೋಗಿ ಗದಕ್ಕಾದ ನಂತರ ಭಾಲ್ಕಿಗೆ ಹೋದೆ. ಭಾಲ್ಕಿಗೆ ಹೋದ ನಂತರ ಅಲ್ಲೂ ಒಬ್ರು ಯಾರ ಗುರುಗಳು ಸಿಗ್ತಾರೇನೋ ಅಂತ ತಿಳ್ಕೊಂಡು ಅಲ್ಲಿಗೂ ಹೋದೆ. ಅಂದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಅಭ್ಯಾಸ ಮಾಡ್ಬೇಕಂತೇಳಿ. ಗದಗಿನಕ್ಕಿಂತಲೂ ಇನ್ನೊಂದು ಸ್ವಲ್ಪ ಹೆಚ್ಚಿನ ಅಭ್ಯಾಸ ಮಾಡಬೇಕು. ಯಾಕಂದ್ರೆ ಯಾರ್ಯಾರ ಹತ್ರ ಏನೇನು ಇದು ಇರ್ತದೋ ಗೊತ್ತಾಗಲ್ಲ, ಯಾರ್ಯಾರ ಹತ್ರ ಏನೇನು ಕಲೆ ಇರ್ತದೆ ಗೊತ್ತಾಗಲ್ಲ. ಈಗ ತಬಲಾ ಬಾರಿಸೋದ್ರೊಳಗೆ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ನಮ್ಮನ್ನ ಬಾರಿಸ್ತಾರೆ. ಅದು ಇನ್ನೊಂದು ಸ್ವಲ್ಪ ಹೆಚ್ಚಿನ ಅಭ್ಯಾಸ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಅಲ್ಲಿ ಬಾಲ್ಕಿಗೂ ಹೋದೆ. ಅಲ್ಲೊಬ್ಬರು ಕೇಶವರಾವ್ ಸೂರ್ಯವಂಶಿ ಅಂತ ಅವ್ರ ಹತ್ರನೂ ಕೂಡ ಸ್ವಲ್ಪ ತಬಲಾ ಹೇಳಿಸ್ಕೊತಿದ್ದ. ಆಮೇಲೆ ಇನ್ನೊಬ್ಬರು ಇದ್ದರು ನನಗೆ, ಈಗ ಹಾರ್ಮೋನಿಯಂ ಲೆಹರಾ ಅಂತ ಹಿಡಿತಾರೆ ಎಕ್ಸಾಮ್ ಕಟ್ಟೋ ಟೈಮ್ನಾಗ. ಈ ಜೂನಿಯರ್ ಸೀನಿಯರ್ ಎಕ್ಸಾಮ್ ಕಟ್ಟೋ ಟೈಮ್ನಾಗ ಲೆಹರಾ ಅಂತ ಇರ್ತದೆ, ಅದೆಲ್ಲ ಅಭ್ಯಾಸ ಮಾಡಬೇಕು. ಆ ಅಭ್ಯಾಸ ಮಾಡೋ ಟೈಮ್ನಾಗ ನನಗೊಬ್ಬರು ಸಾಥಿ ಇದ್ದರು, ಶಿವಾನಂದ ಗವಾಯಿಗಳು ಅಂತೇಳಿ ಗೊಬ್ಬರು ಅವ್ರು ಗುಲ್ಬರ್ಗ ಜಿಲ್ಲೆ ಗೊಬ್ಬರ್ನವರು. ಅವರು ಕೂಡ ಗದಗಿನ ಆಶ್ರಮದೊಳಗೆ ಕಲ್ತೋರು. ಅವರು ಕೂಡ ಇದು ಈ ರೀತಿ ಹಿಂಗೆ ಹಿಡಿಬೇಕು, ಈ ತೀನ್ತಾಲ್ ಅದರೊಳಗೆ ಲೆಹರಾ ಹಿಡಿಬೇಕು, ಲೆಹರಾ ಹಿಡಿತೀನಿ ಹಿಂಗೆ ಬಾರಿಸು ಅಂತೆಲ್ಲ ಅವರು ಕೂಡ ಇದು ಹಿಂಗೆ ಬರಬೇಕು, ಈ ಟೈಪ್ ಬರಬೇಕು ಅನ್ನುವಂಥದ್ದು ಅವರು ಕೂಡ ಅಲ್ಲಿ ಹೇಳ್ಕೊಡ್ತಿದ್ರು. ಹಾಗಾಗಿ ಅವರಿಂದ ಕೂಡ ಸ್ವಲ್ಪ ನನಗೆ ಪ್ರೋತ್ಸಾಹ ಸಿಕ್ತು, ಅವರಿಂದ ಕೂಡ ಸ್ವಲ್ಪ ನನಗೆ ವಿದ್ಯೆ ಸಿಕ್ತು. ನೀವು ಹೇಳಿದ್ರಲ್ಲ ಈಗ ತಬಲಾದೊಳಗೆ ಬೇರೆ ಬೇರೆ ರೀತಿಯಂಥ ವಿವಿಧ ರೀತಿಯಾಗಿ ಕಲಿಕೆ ಆದಂಥ, ಸೊ ನೀವು ಈ ಒಂದು ತಬಲಾ ವಾದನ ಒಳಗೆ ಯಾವ ರೀತಿಯಾದಂಥ ಒಂದು ಕಲಿಕೆನ ಆಯ್ಕೆ ಮಾಡಿಕೊಂಡ್ರೆ? ಯಾವ ರೀತಿ ಅಂದರೆ ಇದೆ ಹಿಂದೂಸ್ತಾನಿ ಸಂಗೀತದೊಳಗೆ ಬರ್ತಕ್ಕಂಥದ್ದು. ಅದು ಈಗ ನಾನು ಕಲ್ತಿದ್ದು ದಿಲ್ಲಿ ಘರಾನ. ಘರಾನದೊಳಗೆ ಅವು 4 ನಮೂನೆ ಇರ್ತಾವೆ. ಸಂಗೀತದ ಘರಾನದೊಳಗೆ 4 ನಮೂನೆ ಇರ್ತಾವೆ. ನನಗೆ ಬರೋದು ದಿಲ್ಲಿ ಘರಾನ ಅಂತ ಬರ್ತದೆ. 4 ನಮೂನೆ ಅಂತಂದ್ರೆ ಯಾವ್ಯಾವ ಇರ್ಬೋದು? 4 ನಮೂನೆ ಅಂತಂದ್ರೆ ದಿಲ್ಲಿ ಘರಾನ, ಮತ್ತು ಗ್ವಾಲಿಯರ್ ಘರಾನ ಅಂತಿರ್ತದೆ, ಕಿರಣ್ ಘರಾನ ಅಂತಿರ್ತದೆ, ಆಮೇಲೆ ಇನ್ನೊಂದು ಒಟ್ಟು 3-4 ಇರ್ತಾವೆ ಅಷ್ಟೇ. ನೀವು ಕಲ್ತಿದ್ದು ದಿಲ್ಲಿ ಘರಾನ.
ಘರಾನ ಘರಾನ ದಿಲ್ಲಿ ಘರಾನ. ಹಾಂ